ಮಮ್ಮಿ ಬಾಯ್. ಶ್ರೇಯ ಶರತ್ ಕೈ ಬೀಸಿ ಸ್ಕೂಲಿನ ಬಸ್ ಹತ್ತಿದಾಗ ವೇದ ಹಸನ್ಮುಖಳಾಗಿ ಅವರಿಗೆ ಕೈ ಬೀಸಿ ಒಳಗೆ ಬಂದ್ಲು. ಅಭಿಜಿತ್ ಕಂಪ್ಯೂಟರ್ ಮುಂದೆ ಕುಳಿತು ಏನೋ ಲೆಕ್ಕಾಚಾರ ನೋಡ್ತಿದ್ದ. ಅಭಿ, ವೇದ ಬಾಯಿ ತೆರೆಯುವ ಮುನ್ನವೇ ಅವನು ಹುಬ್ಗಂಟಾಕಿ ಕಂಪ್ಯೂಟರ್ ಆಪ್ರೇಟ್ ಮಾಡ್ತಿರುವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ಎಷ್ಟು ಸಲ ಹೇಳೋದು. ಕಾನ್ಸಂಟ್ರೇಷನ್ ಇಲ್ಲದೆ ಕ್ಯಾಲ್ಕುಲೇಷನ್ ಏರ್ಪೇರಾಗ್ಬಿಡುತ್ತೆ ಅಂತ ನಿನಗೆ ಗೊತ್ತಾಗಲ್ವಾ ಎಂದು ಸಿಡುಕಿದಾಗ ವೇದ ತೆಪ್ಪಗಾಗಿ ಮುಖ ಪೆಚ್ ಮಾಡಿಕೊಂಡು ಮುಂಬಾಗಿಲಲ್ಲಿ ನಿಂತಳು. ಅವಳ ಕಣ್ಣು ಅಪ್ರಯತ್ನವಾಗಿ ಎದುರು ಮನೆಯತ್ತ ಹರಿಯಿತು. ತನ್ನ ಮಗಳನ್ನು ಸ್ಕೂಲಿಗೆ ಬಿಟ್ಟು ಬಂದ ಮಾಲ್ತಿ ವೇದಾಳತ್ತ ಸ್ನೇಹದಿಂದ ನಕ್ಕಳು. ಮಕ್ಕಳು ಸ್ಕೂಲಿಗೆ ಹೋದ್ರ ಬಿಡುವಾಗಿ ನಿಂತುಬಿಟ್ಟಿದ್ದೀರಲ್ಲ. ಅವಳ ಮುಖದಲ್ಲಿ ಮೂಡಿದ ಸಂತೃಪ್ತ ನಗೆಯನ್ನೇ ನೋಡುತ್ತಾ ವೇದ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ನಸುನಕ್ಕಳು. ಹೌದು, ನಿಮಗೆ ಪ್ಲೇ ಹೋಮ್ಗೆ ಲೇಟ್ ಆಗಲಿಲ್ವಾ? ಈಗ ಹೊರಟೆ. ನಮ್ಮ ಯಜಮಾನ್ರು ಮಗಳು ಮನೆ ಬಿಟ್ಟು ಕದಲೋ ತನಕ ನನಗೆಲ್ಲಿ ಉಸಿರಾಡೋಕ್ಕೆ ಟೈಮ್ ಇರುತ್ತೆ ಎನ್ನುವಾಗ ಮಾಲತಿಯ ದನಿಯಲ್ಲಿ ಕೋಪವಿರಲಿಲ್ಲ. ಬದಲಾಗಿ ತನ್ನ ಸಂಸಾರದ ಬಗ್ಗೆ ಅಭಿಮಾನ, ಹೆಮ್ಮೆ ತುಂಬಿ ತುಳುಕ್ತಿತ್ತು. ಒಪ್ಪುವಾಗೆ ಅಲಂಕರಿಸಿಕೊಂಡಿದ್ದ ಅವಳ ಮುಖದಲ್ಲಿ ದಣಿವು ಕಾಣ್ತಿರಲಿಲ್ಲ. ತನ್ನ ಗಂಡ ಮಗಳಿಗೆ ಸೇವೆ ಮಾಡಿ ಅವರಿಬ್ಬರನ್ನು ಆಫೀಸ್ ಸ್ಕೂಲಿಗೆ ಕಳುಹಿಸಲು ಮಾಲ್ತಿಗಿದ್ದ ಉತ್ಸಾಹದ ಕಾಲ್ಭಾಗದಷ್ಟು ವೇದಾಳಿಗೆ ತನ್ನ ಜೀವನದ ಮೇಲೆ ಇರಲಿಲ್ಲ. ಮಾಲ್ತಿ ಸೆರೆಗೆ ಬೀಸುತ್ತಾ ನವಿಲಿನ ಹೆಜ್ಜೆಗಳನ್ನು ಇಡುತ್ತಾ ನಡೆದು ಹೋಗುತ್ತಿದ್ದನ್ನೇ ವೇದ ಬಿರುಗಣಿನಿಂದ ದಿಟ್ಟಿಸಿದ್ಲು. ಅವಳು ಅಷ್ಟೊಂದು ಸಂತೋಷವಾಗಿರಲು ಕಾರಣವೇನು ಎಂದು ಕುತೂಹಲವಾಯಿತು. ಅವಳ ಮನೆ ತಮ್ಮ ಭವ್ಯ ಬಂಗಲೆಗೆ ಈಡಾಗಲು ಸಾಧ್ಯವೇ? ತಂಬಳಿ ಇರುವ ಮಾರುತಿ ಎಸ್ಟಿಮ್ ಕಾರನ್ನು ಅವಳ ಪತಿ ಕನಸಿನಲ್ಲೂ ಕೊಳ್ಳಲಾರರು. ಅವಳ ಗಂಡ ತರುವ ಸಂಪಾದನೆಯಲ್ಲಿ ಮನೆ ಬಾಡಿಗೆ ಕಟ್ಟಿ ಜೀವನೋಪಾಯ ಮಾಡಿದ್ರೆ ಸಾಕಾಗಿತ್ತು. ಅದಕ್ಕಾಗಿ ಮಾಲ್ತಿ ಬೆಳಗ್ಗೆ 3 ಗಂಟೆಗಳ ಕಾಲ ಹತ್ತಿರದಲ್ಲಿದ್ದ ಪ್ಲೇ ಹೋಮ್ನಲ್ಲಿ ಪಾರ್ಟ್ ಟೈಮ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ಲು. ತಾನೇ ಹೊಲಿಗೆ ಯಂತ್ರವನ್ನು ಖರೀದಿಸಿ ಮಧ್ಯಾಹ್ನದ ಮೇಲೆ ಬಟ್ಟೆ ಹೊಲಿದು ಪತಿಯ ಬೆಂಬಲಕ್ಕೆ ನಿಂತು ತನ್ನ ಸಂಪಾದನೆಯನ್ನು ಸೇರಿಸಿ ಚೊಕ್ಕವಾಗಿ ಸಂಸಾರ ಮಾಡ್ತಿದ್ದ ಜಾಣೆ ಅವಳು. ಉಳಿತಾಯ ಮಾಡುವ ಹಣವನ್ನು ಮಾಲ್ತಿ ನಿಧಿ ಜೋಪಾನ ಮಾಡುವಂತೆ ಮಗಳ ಭವಿಷ್ಯಕ್ಕಾಗಿ ಬ್ಯಾಂಕಿಗೆ ಕಟ್ತಿದ್ಲು. ತಮ್ಮ ಸಂಸಾರದಲ್ಲಿ ಉಳಿತಾಯ ಎಂಬ ಪ್ರಶ್ನೆಯೇ ಹೇಳ್ತಿರಲಿಲ್ಲ. ಅಭಿಜಿತ್ಗೆ ಅದ್ದೂರಿ ಜೀವನ ಅಭ್ಯಾಸವಾಗಿತ್ತು. ವೇದ ಎಷ್ಟೋ ಬಾರಿ ಶಾಪಿಂಗಿಗೆ ಹೋದವಳು ಸಾವಿರಾರು ರೂಪಾಯಿಯಷ್ಟು ತಿಂಡಿ ತೀರ್ಥಗಳನ್ನೇ ಮಕ್ಕಳಿಗಾಗಿ ಹೊತ್ತು ತರ್ತಿರಲಿಲ್ಲ. ಕಣ್ಣಿಗೆ ಕಂಡ ಅಂದವಾದ ಬಟ್ಟೆಗಳನ್ನೇ ಅಭಿಜಿತ್ ಧಾರಾಳವಾಗಿ ತಂದು ಅವಳಿಗೆ ಮಕ್ಕಳಿಗೆ ಸುರಿಯುತ್ತಿದ್ದಿದ್ದು. ಆದರೂ ಮಾಲ್ತಿ ತನ್ನ ಮಗಳಿಗಾಗಿ ಒಂದು ಚಾಕ್ಲೇಟ್ ಖರೀದಿಸಿ ತಂದಾಗ ಅನುಭವಿಸುವ ಸಂತೋಷ, ಖುಷಿ ವೇದ ಭಾರಿ ಸೀರೆ ಉಟ್ಟು ಮೈ ತುಂಬ ಒಡವೆ ತೊಟ್ಟರೂ ಆಗ್ತಿರ್ಲಿಲ್ಲವ್ಯಾಕೆ? ವೇದ ಬಾಗಿಲಿಗೆ ಹೊರಗೆ ನಿಂತಳು. ಮಾಲ್ತಿ ತನ್ನ ಶ್ರಮದ ಬದುಕಿನಿಂದ ಸಂಸಾರದಲ್ಲಿ ಸುಖ, ನೆಮ್ಮದಿ ಕಾಣ್ತಿದ್ಲು. ಆದರೆ ತಾವು ನೋಡುವವರ ಕಣ್ಣಿಗೆ ಆಡಂಬರವಾಗಿ ಐಶ್ವರ್ಯವಂತರಾಗಿ ಕಾಣಲು ಸದಾ ಹಂಬಲಿಸಿ ಜೀವನವನ್ನೇ ಅರ್ಥಹೀನವಾಗಿ ಯಾಂತ್ರಿಕವಾಗಿ ಮಾಡಿಕೊಂಡಿದ್ದೇವೆ. ಪ್ರತಿದಿನ ಸಿಹಿ ತಿಂದರೆ ವಾಕರಿಕೆ ಬರುವಂತೆ ಸದಾಕಾಲ ಶ್ರೀಮಂತಿಕೆಯ ಡಂಬಾಚಾರ, ಗಂಡನ ಧೋರಣೆ ಕಂಡು ವೇದಾಳಿಗೆ ಬದುಕಿನ ಮೌಲ್ಯವೇ ಮರೆತು ಹೋದಂತಾಗಿತ್ತು. ವೇದ ಒಳಗೆ ಅಭಿಜಿತನ ದನಿ ಕೇಳಿ ಎಚ್ಚೆತ್ತು ಒಳನಡೆದ್ಲು. ಆ ಸ್ಕೂಲ್ ಟೀಚರ್ ಹತ್ರ ನಿಂದೇನು ಮಾತು? ನನ್ನ ಪ್ರೆಸ್ಟೀಜ್ ಅಂದ್ರೇನು ಅಂತ ನಿನ್ಗೇನು ಗೊತ್ತೇ ಇಲ್ಲ. ಹೈ ಸೊಸೈಟಿ ಬಗ್ಗೆ ನಿಮ್ಮ ಮನೆಯಲ್ಲಿ ನಿನ್ಗೇನೂ ಕಲಿಸಿಲ್ಲ. ಅದಕ್ಕೆ ನಿನ್ನ ಮಾತುಕತೆಯೆಲ್ಲ ಆ ಕೆಲಸದವಳು, ಆ ಸ್ಕೂಲ್ ಮೇಡಮ್ ಅಂಥವರ ಜೊತೆಯಲ್ಲೇ ಜಾಸ್ತಿ. ಅಭಿಜಿತ್ ಪ್ಯಾಂಟಿಗೆ ಬೆಲ್ಟ್ ಬಿಗಿಯುತ್ತಾ ಹೇಳಿದಾಗ ವೇದ ಅವನ ಮೊದಲಿಕೆಯ ಪ್ರತಿಕ್ರಿಯೆ ತೋರದೆ ಮಾತು ಬದಲಾಯಿಸಿದ್ಲು. ಅಭಿ, ತಿಂಗಳ ಸಾಮಾನೆಲ್ಲ ಮುಗಿದು ಹೋಗಿದೆ. ಮಕ್ಕಳಿಗೆ ಮೊನ್ನೆ ಬೇಕರಿಯಿಂದ ತಂದ ಕೇಕ್ ತಿನ್ನಿಸಿ ಅದನ್ನೇ ಕ್ಯಾರಿಯರ್ಗೂ ಹಾಕಿ ಕಳಿಸಿದ್ದೀನಿ. 2,000 ರೂಪಾಯಿ ಇದ್ರೆ ಕೊಟ್ಟಿರಿ. 2,000 ರೂಪಾಯಿ ಈಗ ನಿನಗ್ಯಾಕೆ ವೇದ? ಒಂದಿಷ್ಟು ಪ್ರಾವಿಷನ್ಸ್ ತೊಗೊಂಡು ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್, ಅಂಡರ್ ಗಾರ್ಮೆಂಟ್ಸ್ ಕೊಂಡ್ಕೊಳ್ತೀನಿ. ಅಭಿ, ಶರತ್ನ ಸಾಕ್ಸ್ ಹರಿದೋಗಿದೆ. ಪಾಪ
ಆದರೂ ಒಂದು ವಾರದಿಂದ ಅದನ್ನೇ ಹಾಕೊಂಡು ಹೋಗ್ತಿದ್ದಾನೆ. ಶ್ರೇಯಾಳ ಬಟ್ಟೆ ತುಂಬ ಚಿಕ್ಕದಾಗಿಬಿಟ್ಟಿದೆ ಅಂತ ಇವತ್ತು ಅದಿಲ್ಲದೆ ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದಾಳೆ. ವೇದ ದುಗ್ಗಡದಿಂದ ಹೇಳಿದಾಗ ಅಭಿಜಿತ್ ಅವಳ ಭುಜ ಬಳಸಿ ಮುಖಕ್ಕೆ ಮುಖ ತಂದು ಮೆಲು ಧ್ವನಿಯಲ್ಲಿ ನುಡಿದ, ವೇದ, ವರ್ಡ್ ಆಫ್ ಆನರ್, ಈಗ ನಾನು 1,000 ರೂಪಾಯಿ ಕೂಡ ರೈಸ್ ಮಾಡಿ ಕೊಡೋಕ್ಕೆ ಸಾಧ್ಯವಿಲ್ಲ. ಈಗ ತಾನೇ ನನ್ನ ಬಿಸ್ನೆಸ್ ಮತ್ತೆ ಪಿಕಪ್ ಆಗ್ತಿದೆ. ಅದಕ್ಕೆ ಐ ನೀಡ್ ಮನಿ. ಈಗಾಗಲೇ ಸಾಲಗಳಿಗೆಲ್ಲ ಬಡ್ಡಿ ಕಟ್ಟೋದೇ ಆಗಿದೆ. ಬಡ್ಡಿ ಕಟ್ಟದೇ ಇದ್ದರೆ ಆ ಸೇಟ್ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ತಾನೆ. ಯು ನೋ ಹೌ ಐ ಹೆಡ್ ಹಿಟ್. ದುಡ್ಡಿಗಿಂತ ನಮ್ಮ ಮರ್ಯಾದೆ ಮುಖ್ಯ ಅಲ್ವಾ? ವೇದ ನೀಲವಾಗಿ ಹೊಸಬಿಟ್ಲು. ನಿಜ ಅಭಿ, ಆದರೆ ಮರ್ಯಾದೆಯಿಂದ ನಮ್ಮ ಹೊಟ್ಟೆ ತುಂಬೋದಿಲ್ವಲ್ಲ? ಸಾಲ ಮಾಡಿ ಲಕ್ಸುರಿ ಜೀವನ ನಡೆಸಬೇಕಾ? ಈಗ ನೋಡಿ, ನಮ್ಮ ಕಾರು 1 ತಿಂಗಳಿನಿಂದ ಗ್ಯಾರೇಜ್ನಲ್ಲೇ ಇದೆ. ಅದಕ್ಕೆ ಪೆಟ್ರೋಲ್ ತುಂಬಿಸೋಕ್ಕೆ ದುಡ್ಡಿಲ್ಲ ಅಂತ ಪ್ರತಿದಿನ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದೀರಾ. ಅದರಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ರೌಂಡ್ ಹೋಗಿ ಎಷ್ಟು ದಿನಗಳಾಯಿತು? ನಿಮ್ಮ ಅಂಗಡಿಗೆ ನೀವು ಹೇಗಿದ್ರೂ ಸ್ಕೂಟರ್ನಲ್ಲಿ ಹೋಗಿ ಬರ್ತೀರಿ. ಐ ನೀಡ್ ಮನಿ ಅಂತ ಹೇಳೋರು ಕಾರ್ ಯಾಕೆ ಮಾಡಿಬಿಡಬಾರ್ದು? ವಾಟ್ ಯು ಡ್ಯೂ ಮೀನ್? ನಮ್ಮ ಬಿಸ್ನೆಸ್ ಸರ್ಕಲ್ನಲ್ಲಿ ನನ್ನ ಅಸೋಸಿಯೇಟ್ಸ್ ಏನು ಅಂದ್ಕೊಳ್ತಾರೆ? ನಾನು ಪಾಪರ್ ಆಗಿದ್ದೀನಿ ಅಂತ ಹಾಸ್ಯ ಮಾಡಿಕೊಂಡು ನಗಲ್ವಾ? ಜನಗಳ ಎದುರಿಗೆ ಎಂದು ತಲೆ ತಗ್ಗಿಸಿ ಬಾಳಬಾರ್ದು. ವೇದ, ನಮಗಿನ್ನ ಟೈಮ್ ಚೆನ್ನಾಗಿಲ್ಲ. ನನ್ನ ಬಿಸ್ನೆಸ್ ಇಂಪ್ರೂವ್ ಆದರೆ ನಿಮಗೆಲ್ಲ ಹೇಗೆ ಇಟ್ಟಿರ್ತೀನಿ ನೋಡು. ಅಭಿಜಿತ್ ಅವಳ ಮುಂಗುರುಳು ಸವರಿ ಸುಳಿಗೆನ್ನಿಗೆ ತುಟಿ ಒತ್ತಿದಾಗ ವೇದ ಅವನೆದೆಗೆ ಬಾಗಿ ಒರಗಿದ್ಲು. ಅಭಿ ಪ್ಲೀಸ್, 200 ಕೊಟ್ಟಿರಿ. ರಾತ್ರಿ ಮಕ್ಕಳಿಗೆ ಅಡುಗೆನಾದರೂ ಮಾಡೋದು ಬೇಡವಾ? ಛೀ ವೇದ, ಏನಿದು? ಕೇಳಿದವರು ನಾನು ನಿನಗೆ ಮಕ್ಕಳಿಗೆ ಊಟನೇ ಹಾಕಲ್ಲ ಅಂದ್ಕೊಂಡಾರು. ನಾಳೆ ನನ್ನ ಫ್ರೆಂಡ್ ಪ್ರಸಾದ್ ನನಗೆ 500 ರೂಪಾಯಿ ಕೊಡ್ತಿದ್ದಾನೆ. ಅದನ್ನು ನಿನಗೆ ತಂದು ಕೊಡ್ತೀನಿ, ಆಯಿತಾ? ಪ್ರಸಾದನ ಹೆಸರು ಕೇಳಿಯೇ ವೇದಾಳ ಮುಖ ಗಂಟಿಕ್ಕಿತು. ಪ್ರಸಾದ್ ಯಾಕೆ 5,000 ಕೊಡ್ತಿದ್ದಾನೆ? ಅವನ ಹತ್ರ ಸಾಲ ಕೊಳ್ತಿದ್ದೀರಾ? ಥೂ, ನಿನ್ನ ಈ ಚಿಲ್ಲರೆ ಬುದ್ಧಿ ನೀನು ಬಿಡಲ್ವಾ? ಜುಜುಮಿ 5,000 ರೂಪಾಯಿ ಸಾಲ ಅಂತ ಕೊಡೋಕ್ಕೆ ಅವನೇನು ನಿಮ್ಮ ಅಣ್ಣ ಕೆಟ್ಟೋದ್ನಾ? ಫ್ರೆಂಡನ್ನು ಅಭಿಮಾನದಿಂದ ಕೊಡ್ತಿರುವಾಗ ನೀನು ಅಸಹ್ಯವಾಗಿ ಮಾತನಾಡಬೇಡ. ಅಭಿಜಿತ್ ರೇಗಿದಾಗ ವೇದ ಮೌನ ವಹಿಸಿದ್ಲು. ಅಭಿಜಿತ್ ಹೊರಡಲು ಅನುವಾದಾಗ ಅವಳು ಮೆಲ್ಲಗೆ ಕೇಳಿದ್ಲು, ಹಾಗಾದರೆ ಇವತ್ತೇನು ಮಾಡಲಿ ಅಭಿ? ನನಗೊಂದು ಫೇವರ್ ಮಾಡ್ತೀಯಾ ಡಾರ್ಲಿಂಗ್? ಅವನ ದನಿ ಜೇಬಿನಲ್ಲಿ ಅದ್ದಿದಂತಹ ಸಿಹಿ ತುಂಬಿತ್ತು. ನಿಮ್ಮ ತಾಯಿ ಕೈಯಲ್ಲೂ ಅಣ್ಣನ ಕೈಯಲ್ಲೂ ಸ್ವಲ್ಪ ಕ್ಯಾಶ್ ಈಸ್ಕೊಂಡಿರು. ನಾಳೆ ಹೇಗಿದ್ರೂ ದುಡ್ಡು ಕೊಡ್ತಾನಲ್ಲ, ಆಗ ರಿಟರ್ನ್ ಮಾಡಿದ್ರಾಯ್ತು. ಅವನು ಸ್ಕೂಟರ್ ಹತ್ತಿ ಹೋಗೋವರೆಗೂ ವೇದ ಕಲ್ಲಿನಂತೆ ನಿಂತಿದ್ಲು. ಮಕ್ಕಳು ಸ್ಕೂಲ್ನಿಂದ ಬರೋದು 3 ಗಂಟೆ ಆಗ್ತಿತ್ತು. ಅಷ್ಟರಲ್ಲಿ ತಾಯಿಯ ಮನೆಗೆ ಹೋಗಿ ಬರೋದೇನೂ ಕಷ್ಟವಿರಲಿಲ್ಲ. ಆದರೆ ಸ್ವತಃ ವೇದಾಳಿಗೆ ತವರಿಗೆ ಹೋಗಿ ತಾಯಿ ಎದುರು ನಾಚಿಕೆ ಬಿಟ್ಟು ಹಣಕ್ಕಾಗಿ ಕೈ ಚಾಚೋದು ಬೇಕಿರಲಿಲ್ಲ. ಅಣ್ಣ ಗೋವಿಂದ್ ಈಗಲೇ 6 ತಿಂಗಳಿನಿಂದ ಆಗಾಗ ತಂಗಿಗೆ ಹಣದ ಸಹಾಯ ಮಾಡುತ್ತಲೇ ಇದ್ದ. ಕೆಲವು ಸಲ ಅವನು ಕೊಟ್ಟ ಹಣವನ್ನು ವೇದ ಹಿಂತಿರುಗಿಸಿದ್ಲು. ಹಲವು ಬಾರಿ ಅವನೇ, ನೀನು ದುಡ್ಡಿಗಾಗಿ ಹೀಗೆ ಪರದಾಡೋದು ನಾನು ನೋಡ್ಲಾರೆ ವೇದ. ನೀನು ನನಗೆ ದುಡ್ಡು ವಾಪಸ್ ಕೊಡಲೇಬೇಡ. ಅಭಿಜಿತ್ಗೆ ಹೇಳದಿದ್ರಾಯ್ತು, ನಾನೇನು ಬೇರೆಯವನ ಎಂದು ರಿಯಾಯಿತಿ ತೋರ್ತಿದ್ದ ಸಂದರ್ಭಗಳೇ ಹೆಚ್ಚು. ವೇದಾಳಿಗೆ ಆಗೆಲ್ಲ ಸಂಕೋಚದಿಂದ ಜೀವ ಹಿಂಡಿದಂತಾಗ್ತಿತ್ತು. ಮಕ್ಕಳು ಇಲ್ಲದೇ ಇದ್ದಿದ್ರೆ ಅವಳು ಉಪವಾಸ ಮಾಡಲು ಸಿದ್ಧಳಾಗಿದ್ಲು. ಆದರೆ ಅಭಿಜಿತ್ ಮೊದಲಿನಿಂದಲೂ ಮಕ್ಕಳನ್ನು ಅದ್ದೂರಿ ಜೀವನದಲ್ಲಿ ಬೆಳೆಸಿದ್ದ. ಭಾರಿ ಮೊತ್ತದ ಡೊನೇಷನ್ ಕೊಟ್ಟು ಉತ್ತಮ ದರ್ಜೆಯ ಕಾಲೇಜಿಗೂ ಸೇರಿಸಿದ್ದ. ಮಕ್ಕಳಿಗೆ ಬದುಕಿನಲ್ಲಿ ಅಭಾವ ಕೊರತೆ ಏನೆಂಬುದೇ ಗೊತ್ತಿರಲಿಲ್ಲ. ಈಗ ಸುಮಾರು 1 ವರ್ಷದಿಂದ ಅಭಿಜಿತ್ ಮಾಡ್ತಿದ್ದ ರೇಷ್ಮೆ ಉದ್ಯಮದ ವ್ಯಾಪಾರ ಇಳಿಮುಖವಾಗಿತ್ತು. 6 ತಿಂಗಳಿನಿಂದ ಮಾಡಿದ್ದ ಸಾಲಗಳಿಗೆ ಬಡ್ಡಿ ಕಟ್ಟೋದ್ರಲ್ಲೇ ಅಭಿಜಿತ್ ಸೋತು ಹೋಗ್ತಿದ್ದ. ಆದರೆ ತನ್ನ ಪರಾಜಯವನ್ನು 4 ಜನಗಳ ಮುಂದೆ ತೋರಿಸಿಕೊಳ್ಳಲು ಅವನು ಸಿದ್ಧನಾಗಿರಲಿಲ್ಲ. ಕೈ ತುಂಬ ಹಣ ಓಡಾಡ್ತಿದ್ದ ಕಾಲದಲ್ಲಿ ಅನುಭವಿಸುವ ವೈಭವವನ್ನೇ ಈಗಲೂ ಪಡಿಬೇಕೆಂದರೆ ಹೇಗೆ? ಆಗ ಅವನ ಗುರಿ
ತಿರುಗಿದ್ದು ವೇದಾಳ ಮೇಲೆ. ವೇದ, ಈ ಟೈಮ್ನಲ್ಲಿ ನಿಭಾಯಿಸ್ತೀಯಾ? ಅಣ್ಣ ನಮಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ನಾನೇನು ಅವರಿಗೆ ದಾನ ಕೊಡ್ತಿಲ್ಲ. ಸಾಲ ಅಂತ 1,00,000 ಇಸ್ಕೊಂಡಿರು. ತಿಂಗಳಿಗೆ ಅವರಿಗೆ 1,500 ರು ಬಡ್ಡಿ ಕೊಡ್ತೀನಿ ಎಂದು ತನ್ನ ಮೌಲ್ಯ ಸಲಹೆಯನ್ನು ಅವಳ ಮುಂದೆ ಹೇಳಿಕೊಂಡಾಗ ಮೊದಲ ಬಾರಿಗೆ ವೇದ ತಬ್ಬಿಬಾದ್ಲು. ಅಭಿ, ನೀವೇನು ಹೇಳ್ತಾ ಇದ್ದೀರಾ? ಈಗ ನಾನು ಅಣ್ಣ ಅಮ್ಮನ ಮುಂದೆ ಕೈ ಚಾಚಬೇಕಾ? ಈ ಉಚ್ಚಾಟವೆಲ್ಲ ನಮಗೆ ಯಾಕೆ ಬೇಕು? ನೋಡಿ, ಈಗ ನಮಗೇನು ಕಡಿಮೆ ಆಗಿದೆ? ಇರೋಕ್ಕೆ ಸ್ವಂತ ಮನೆ ಇದೆ, ನಮ್ಮದೇ ಕಾರಿದೆ. ನಿಮ್ಮ ಬಿಸ್ನೆಸ್ ಈಗ ಸ್ವಲ್ಪ ಡೌನ್ ಆಗಿರ್ಬೋದು. ನಿಧಾನವಾಗಿ ಬಂಡವಾಳ ಹಾಕಿ ಮುಂದುವರೆಸಿದ್ರೆ ಇಂಪ್ರೂವ್ ಆಗುತ್ತೆ. ಈಗ ನಾನು ಒಂದೇ ಸಲಕ್ಕೆ 1,00,000 ಸಾಲ ಯಾವ ಬಾಯಲ್ಲಿ ಕೇಳಲಿ? ನಮ್ಮ ಅತ್ತಿಗೆಗೆ ಗೊತ್ತಾದರೆ ಅವರು ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ? ನನ್ನ ಬಿಸ್ನೆಸ್ ವಿಚಾರ ನೀನು ಮಾತನಾಡಬೇಡ. ಹೆಂಡತಿಯಾಗಿ ನೀನಿಷ್ಟು ಸಹಾಯ ಮಾಡಲಾರೆಯಾ? ತಿಂಗಳಿಗೆ ಕರೆಕ್ಟಾಗಿ ಬಡ್ಡಿ ಬಿಸಾಕ್ತೀನಿ ಅಂತ ನಿಮ್ಮ ಅಣ್ಣನಿಗೆ ಹೇಳು. ನಾನೇನು ಅವನ ಋಣ ಇಟ್ಕೊಳ್ಳಲ್ಲ. ನಿಮ್ಮ ಅತ್ತಿಗೆಗೆ ನಮ್ಮ ಬಗ್ಗೆ ಏನೇ ತಿಳ್ಕೊಂಡ್ರೂ ನಾನು ಕೇರ್ ಮಾಡಲ್ಲ. ಅಭಿಜಿತ್ತಿನ ಆರ್ಭಟ ಕೇಳಿ ವೇದಾಳಿಗೆ ಬೇಸರವಾಯಿತು. ಅವನ ಸ್ನೇಹಿತರ ಭಾವನೆಗೆ ಬೆಲೆ ಕೊಟ್ಟು ಅವರ ಮುಂದೆ ಕೆಳಗಿಳಿಬಾರದೆಂಬುದೇ ಹಂಬಲಿಸುವ ಅಭಿಗೆ ತನ್ನ ಅತ್ತಿಗೆಯ ಅನಿಸಿಕೆಯ ಬಗ್ಗೆ ಕವಡಿ ಕಾಸಿನ ಬೆಲೆಯೂ ಇಲ್ವೇ? ಹಣವಿದ್ದಿದ್ದವರಿಗೆ ಮೌಲ್ಯ ನೀಡುವ ಪತಿಯ ಧೋರಣೆಗೆ ಅವಳಿಂದ ಸ್ಪಂದಿಸಲಾಗಲಿಲ್ಲ. ನಮ್ಮಣ್ಣ ಬಡ್ಡಿ ವ್ಯಾಪಾರ ಮಾಡೋನಲ್ಲ, ನಿಮ್ಮ ಹಾಗೆ ಬಿಸ್ನೆಸ್ ಮಾಡಿ ಒಮ್ಮೆಗೆ ಸಾವಿರಾರು ರೂಪಾಯಿ ಲಾಭ ಗಳಿಸೋನೂ ಅಲ್ಲ. ಅವನು ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾನೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ. ಅವನಿಗೆ ಹೆಂಡತಿ ಮಕ್ಕಳ ಜವಾಬ್ದಾರಿ ಇಲ್ವಾ? ನಾಚಿಕೆ ಬಿಟ್ಟು ನಾನು ಹೇಗೆ ಅವನ ಹತ್ರ ದುಡ್ಡು ಕೇಳಲಿ? ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಬ್ಲ್ಯಾಕ್ ಮನಿ ಇಟ್ಕೊಂಡು ಕೂತಿದ್ದಾರಲ್ಲ, ಅವರು ಯಾರೂ ನಿಮಗೆ ಸಹಾಯ ಮಾಡಲ್ವಾ? ವೇದ, ನನ್ನ ಫ್ರೆಂಡ್ಸ್ ಸರ್ಕಲ್ನಲ್ಲಿ ನನಗೆಷ್ಟು ಮರ್ಯಾದೆ ಇದೆ ಗೊತ್ತಾ? ದಿ ಆಲ್ ಥಿಂಕ್ ಐ ಆಮ್ ಎ ಸಕ್ಸಸ್ಫುಲ್ ಮ್ಯಾನ್. ನನ್ನ ವೀಕ್ ಪಾಯಿಂಟ್ಸ್ನ ಅವರ ಮುಂದೆ ತೋರಿಸ್ಕೊಂಡ್ರೆ ನನಗೆ ಅವಮಾನ. ನಿಮ್ಮ ಮನೆಯವರಾದರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತಾರೆ. ನಾನು ಖಂಡಿತ ಇನ್ನೊಂದು ವರ್ಷದಲ್ಲಿ ಆ ದುಡ್ಡು ಹಿಂತಿರುಗಿಸಿ ಕೊಟ್ಬಿಡ್ತೀನಿ. ಈಗಿನ ಕಾಲದಲ್ಲಿ ಯಾವ ಅಳಿಯ ಅತ್ತೆ ಮಾವನ ಹತ್ರ ಬಡ್ಡಿ ಕೊಟ್ಟು ಸಾಲ ತಗೊಳ್ತಾನೆ? ವೇದ ಮಾತನಾಡಲಿಲ್ಲ. ಗಂಡ ತನ್ನನ್ನೆಷ್ಟು ಬಳಸಿಕೊಂಡು ಬೆಣ್ಣೆಯಂತಹ ಮಾತನಾಡಿದರೂ ಅವನಿಗೆ ತನ್ನ ಅಣ್ಣ ತಾಯಿಯ ಬಗ್ಗೆ ತಾತ್ಸಾರವೆಂದು ಅವಳಿಗೆ ಗೊತ್ತಿತ್ತು. 7 ವರ್ಷಗಳಿಂದ ಅಭಿಜಿತ್ತಿನೊಡನೆ ದಾಂಪತ್ಯ ಜೀವನ ನಡೆಸಿದ ವೇದ ಅವನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ಲು. ತೆಳ್ಳಗೆ ಬೆಳ್ಳಗೆ ದಂತದ ಗೊಂಬೆಯಂತಿದ್ದ ವೇದಾಳನ್ನು ಅಭಿಜಿತ್ ಮನಸಾರೆ ಮೆಚ್ಚಿ ಮದುವೆಯಾಗಿದ್ದ. ಅವನ ಗೆಳೆಯನೊಬ್ಬನ ವಿವಾಹ ಸಮಾರಂಭದಲ್ಲಿ ವೇದಾಳನ್ನು ನೋಡಿದ ಮೊದಲ ನೋಟದಲ್ಲೇ ಅಭಿಜಿತ್ ಅವಳಿಗೆ ಮರಳಾಗಿದ್ದ. ಆಗಿನ್ನು ಬ್ರಹ್ಮಚಾರಿಯ ದಿನಗಳು. ಯಾವುದೇ ಸಮಾರಂಭಕ್ಕೆ ಹೋದರೂ ಅಭಿಜಿತ್ ಮತ್ತವನ ಗೆಳೆಯರ ಕಣ್ಗಳು ರಂಗುರಂಗಾಗಿ ಅಲಂಕರಿಸಿಕೊಂಡಿದ್ದ ಕಣ್ಣಿಗೆ ಹಬ್ಬ ಮಾಡ್ತಿದ್ದ ಹುಡುಗಿಯರನ್ನು ಬಿಟ್ಟು ಅತ್ತಿತ್ತ ಕದಲುತ್ತಿರಲಿಲ್ಲ. ರಿಸೆಪ್ಷನ್ನಲ್ಲಿ ಮುಂಬಾಗಿಲ ಮುಂದೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡುತ್ತಾ ಅನುಪಮ ಚಲುವಿನಿಂದ ಕಂಗೊಳಿಸುತ್ತಿದ್ದ ವೇದಾಳನ್ನು ಕಂಡಾಗ ಅವನ ಹೃದಯದ ಬಡಿತ ಅವಳ ಸಾನ್ನಿಧ್ಯಕ್ಕಾಗಿ ಮಿಡಿಯುತ್ತಿತ್ತು. ತನ್ನನ್ನು ಎಡಬಿಡದೆ ಹಿಂಬಾಲಿಸಿದ್ದ ಯುವಕ ಆಸಕ್ತಿಪೂರ್ಣ ನೋಟ ಗಮನಿಸಿ ವೇದ ಕಸಿವಿಸಿಕೊಂಡ್ಳು. ಅಭಿಜಿತ್ ತನ್ನ ಎಂದಿನ ಆತುರ ಪ್ರವೃತ್ತಿಯಿಂದ, ವೇದ, ನಾನು ನಿಮ್ಮನ್ನು ತುಂಬ ಮೆಚ್ಚಿದ್ದೀನಿ. ನಿಮಗೆ ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆ ತಾಯಿ ಹತ್ರ ಮಾತನಾಡಬೇಕು. ಯಾವಾಗ ಬರಲಿ ಹೇಳಿ ಎಂದು ಕೇಳಿದಾಗ ಅವಳು ತಬ್ಬಿಬ್ಬಾಗಿದ್ಲು. ನೀವ್ಯಾಕೆ ನಮ್ಮ ಮನೆಗೆ ಬರಬೇಕು? ಅವಳ ಮುಗ್ಧ ಪ್ರಶ್ನೆಗೆ ಅವನಿಗೆ ನಗು ಬಂತು. ವಾಟ್ ಎ ಪೂರ್ ಜೋಕ್. ನಾನು ನಿಮ್ಮನ್ನು ಮದುವೆ ಆಗ್ತೀನಿ ವೇದ. ಐ ಲವ್ ಯು. ಐ ವಾಂಟ್ ಮ್ಯಾರಿ ಯು. ಆದಷ್ಟು ಬೇಗ ನಿನ್ನನ್ನು ಆರಿಸ್ಕೊಂಡು ಹೊರಟು ಹೋಗ್ತೀನಿ. ಅವನ ಮಾತು ಕೇಳಿ ವೇದಾಳಿಗೆ ಕೋಪ ಸ್ವಾಭಿಮಾನ ಕೆರಳಿತು. ನೀವು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ರೆ ಸಾಕ? ಈ ಮದುವೆಗೆ ನಾನು ಒಪ್ಪೋದು ಬೇಡವಾ? ಅಭಿಜಿತ್ ಸ್ವಟ್ಟಗೆ ನಕ್ಕ. ಮದುವೆಗೆ ಹೆಣ್ಣಿನ ಒಪ್ಪಿಗೆ ಯಾರು ಕೇಳ್ತಾರೆ ಎಂದು ತಾತ್ಸಾರದಿಂದ ನೋಡಿದಾಗ ಆ ಸಮಾನತೆಯ ಯುಗದಲ್ಲೂ ತಾನು ಪುರುಷನಾಗಿರೋದೇ ಹೆಚ್ಚುಗಾರಿಕೆ ಎಂಬ ಅಹಂನಿಂದ ಬೀಗ್ತಿರುವ
ಅವನ ಬಗ್ಗೆ ಜಿಗುಪ್ಸೆ ಮೂಡ್ತು. ಅವನು ಬರಿಯ ಮಾತುಗಾರನೆಂದು ಅವನು ಖಂಡಿತ ತಮ್ಮ ಮನೆಗೆ ಬರಲಾರನೆಂದ್ಕೊಂಡಿದ್ದ ವೇದಾಳಿಗೆ ಅವನ ನಿಜ ರೂಪವಾಗಿ ತಮ್ಮ ಮನೆಗೆ ಬಂದಿಳಿದಾಗ ಅವಳಿಗೆ ಆಶ್ಚರ್ಯವಾಯಿತು. ಅವನಂತಹ ಶ್ರೀಮಂತ ತಮ್ಮಂತಹ ಕಡಿಮೆ ಅಂತಸ್ತಿನವನ ಮನೆ ಬಾಗಿಲಿಗೆ ಹೆಣ್ಣು ಕೇಳಲು ಬಂದಿರುವನೆಂದರೆ ಅವನು ನಿಜವಾಗಿಯೂ ತನ್ನಲ್ಲಿ ಅನುರಕ್ತನಾಗಿದ್ದಾನೆಯೇ? ವೇದಾಳ ತಾಯಿ ರುಕ್ಮಿಣಮ್ಮ ಅಭಿಜಿತ್ತಿನ ರೂಪ, ನಯ, ಮಾತುಗಾರಿಕೆ ಕಂಡು ಹುಬ್ಬಿ ಹೋದರು. ಅಷ್ಟು ಶ್ರೀಮಂತಿಕೆ ಇದ್ದರೂ ಆ ಹುಡುಗನಿಗೆ ಸ್ವಲ್ಪನೂ ಜಂಬವಿಲ್ಲ. ನಮ್ಮ ವೇದಾನ ನೋಡಿ ಮೆಚ್ಚಿ ತಾನಾಗಿಯೇ ಬಂದು ಕೇಳ್ತಿದ್ದಾನೆ. ಅಂಥವರ ಮನೆ ಸೇರೋಕೆ ವೇದ ಪುಣ್ಯ ಮಾಡಿದ್ಲು. ವಿನೋದನು ಅಭಿಜಿತ್ತಿನಲ್ಲಿ ಯಾವ ಕುಂದುಕೊರತೆಯನ್ನು ಕಾಣಲಿಲ್ಲ. ಮದುವೆ ನಿಶ್ಚಯ ಆಗೋ ತನಕ ಸೌಜನ್ಯದಿಂದ ವರ್ತಿಸ್ತಿದ್ದ ಅಭಿಜಿತ್ ನಂತರ ತನ್ನ ಅಂತಸ್ತಿಗೆ ತಕ್ಕಂತೆ ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ಬೇಕೆಂದು ವಿನೋದ್ ಬಳಿ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದ. ಆಗ ಅಭಿಜಿತ್ತಿನ ತಾಯಿ ನೀಲಮ್ಮನವರು ಬದುಕಿದ್ರು. ಆಕೆಯಂತೂ ಹಸುವಿನಂತಹ ಸಾಧು ಸ್ವಭಾವದ ಹೆಂಗಸು. ಅಭಿಜಿತ್ ತಾಯಿಯನ್ನು ತನ್ನ ಮುಷ್ಟಿಯಲ್ಲಿ ಬಿಗಿ ಹಿಡ್ಕೊಂಡಿದ್ದ. ಅಮ್ಮ, ನಾನು ಹೆಣ್ಣಿನವರ ಹತ್ರ ಮಾತನಾಡಿದ್ದೀನಿ. ನೀನು ಯಾವ ವಿಷಯಕ್ಕೂ ಬಾಯಿ ಬಿಡಬಾರ್ದು ಎಂದು ಮೊದಲೇ ಆಜ್ಞೆ ಮಾಡಿಬಿಟ್ಟಿದ್ದರಿಂದ ನೀಲಮ್ಮ ಮಗನ ಮದುವೆಯಲ್ಲಿ ಮೂಕ ಪ್ರೇಕ್ಷಕಿ ಅಷ್ಟೆ. ವಿನೋದ್, ನನಗೆ ನನ್ನ ಪ್ರೆಸ್ಟೀಜ್ ಬಹಳ ಮುಖ್ಯ. ಮದುವೆ ಊಟ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಸರಿ ಹೋಗಲಿಲ್ಲ. ಅದಕ್ಕೆ ಒಳ್ಳೆ ಪಾಶ್ ರೆಸ್ಟೋರೆಂಟ್ನಲ್ಲಿ ನೀವು ರಿಸೆಪ್ಷನ್ ಅರೇಂಜ್ ಮಾಡಬೇಕು. ನನ್ನ ಫ್ರೆಂಡ್ಗೆಲ್ಲ ಡ್ರಿಂಕ್ಸ್ ಸರ್ವ್ ಮಾಡಲೇಬೇಕು. ವೇದ ಉಟ್ಟಿರೋ ಸೀರೆ ತುಂಬ ಸಿಂಪಲ್ ಆಯಿತು. ಇಂಥ ಸೀರೆಯಲ್ಲಿ ನನ್ನ ಹೆಂಡತಿನ ನೋಡಿದ್ರೆ ನನಗೆ ಅವಮಾನ. ಮೊದಲು ಒಳ್ಳೆ ಬ್ಯೂಟಿ ಪಾರ್ಲರ್ಗೆ ಅವಳನ್ನು ಕಳಿಸಿ ಗ್ರ್ಯಾಂಡಾಗಿ ಡ್ರೆಸ್ ಮಾಡಿಸಿ. ಅವಳು ಹಳ್ಳಿ ಗುಗ್ಗು ತರಹ ಇದ್ದರೆ ನನ್ನ ಫ್ರೆಂಡ್ಸ್ ಎಲ್ಲ ಹಾಸ್ಯ ಮಾಡ್ತಾರೆ. ಒಂದೇ ಎರಡೇ ಅವನ ರಂಪಾಟ. ಅಷ್ಟೆಲ್ಲ ಆರಾಡಿ ಕೊನೆಗೆ ವಿನೋದ್ ತನಗೆ ಬಳುವಳಿಯಾಗಿ ಕೊಟ್ಟ ಉಂಗುರ, ವಾಚ್, ಸೂಟ್ ಹಾಕದೆ ಅಭಿಜಿತ್ ತನ್ನದನ್ನೇ ಹಾಕ್ಕೊಂಡು ವೇದಾಳ ಬಳಿ ನುಡಿದಿದ್ದ. ನಿಮ್ಮ ಮನೆಯವರು ನನಗೆ ಕೊಟ್ಟಿರೋ ಸೂಟ್ ಒಳ್ಳೆಯ ಕ್ವಾಲಿಟಿಯದಲ್ಲ. ನಾನು ಬರೀ ಚಿನ್ನದ ಉಂಗುರ ಹಾಕೋದೇ ಇಲ್ಲ. ನನ್ನ ಲಕ್ಕಿ ಸ್ಟೋನ್ ರೂಬಿ ಕೆಂಪು. ಈ ಜುಜ್ಮಿ ವಾಚ್ ಬದಲಾಗಿ ಇಂಪಾರ್ಟೆಂಟ್ ವಾಚ್ ತೆಗೆದುಕೊಡ್ಬಾರ್ದಿತ್ತ? ಮದುವೆ ಮುಗಿಯೋ ಹೊತ್ತಿಗೆ ಪತಿಯ ಗಲಾಟೆ ಕಂಡು ವೇದಾಳ ಮನಸ್ಸು ರೋಸ್ ಹೋಗಿತ್ತು. ವೇದಾಳ ತಂದೆ ಕಣ್ಣು ಮುಚ್ಚುವಾಗ ಮಗಳ ಮದುವೆಯ ಸಲುವಾಗಿ 12 ಲಕ್ಷ ಬೆಲೆ ಬಾಳುವ ಮನೆಯನ್ನು ವೇದಾಳ ತಾಯಿ ರುಕ್ಮಿಣಮ್ಮನ ಹೆಸರಿನಲ್ಲಿ ತೆಗೆದಿದ್ರು. ಆ ಮನೆಯನ್ನು ಮಾರಿ ಬಂದ ಹಣದಲ್ಲಿ ವಿನೋದ್ ಸುಮಾರು 6 ಲಕ್ಷದಷ್ಟು ಖರ್ಚು ಮಾಡಿ ಕೈ ಬಿಚ್ಚಿ ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದ. ವೇದಾಗೆ ಮಾತ್ರ ಅಣ್ಣನ ಅನವಶ್ಯಕವಾಗಿ ದುಂದುಗಾರಿಕೆ ಮಾಡ್ತಿದ್ದಾನೆಂಬ ಸಂಕಟ. ಅಣ್ಣ, ಈಗ ನನ್ನ ಮದುವೆಗೇನು ಅವಸರವಿತ್ತು? ಈಗ ತಾನೇ BA ಕಂಪ್ಲೀಟ್ ಆಗಿದೆ. ನನಗಿನ್ನೂ ಮುಂದೆ ಓದಬೇಕು ಅಂತ ತುಂಬ ಆಸೆ ಇತ್ತು. ಇದೇ ದುಡ್ಡಿನ ಕಾಲು ಭಾಗದಷ್ಟು ನನ್ನ ಓದಿಗೆ ಖರ್ಚು ಮಾಡಿದರೆ ನಾನು ನನ್ನ ಕಾಲಿನ ಮೇಲೆ ನಿಂತು ಸಂಪಾದನೆ ಮಾಡ್ತಿದ್ದೆ. ರುಕ್ಮಿಣಮ್ಮ ಮಗಳಿಗೆ ಬುದ್ಧಿ ಬೋಧಿಸಿದ್ರು. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು ವೇದ. ಹೆಣ್ಣಿಗೆ ಎಷ್ಟೇ ಓದಿದ್ರೂ ಒಳ್ಳೆ ಗಂಡ ಸಿಗೋದು ಬಹಳ ಮುಖ್ಯ. ಅಭಿಜಿತ್ ಒಳ್ಳೆ ರಾಜ್ಕುಮಾರ ಇದ್ದ ಹಾಗಿದ್ದಾನೆ. ಒಬ್ಬನೇ ಮಗ, ಬಿಸ್ನೆಸ್ ಮಾಡ್ತಾನೆ, ಸ್ವಂತ ಮನೆ, ಕಾರು ಇದೆ. ನಿಮ್ಮ ಅತ್ತೆಯಂತೂ ಯಾವ ಮಾತಿಗೂ ಬರಲ್ಲ. ನೀನು ಓದಿ 4 ಕಾಸು ಸಂಪಾದನೆ ಮಾಡಿ ಏನು ಸಾಧಿಸಬೇಕಾಗಿದೆ? ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡಿರು. ವೇದ, ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ನೋಡು, ನಿನ್ನ ಮದುವೆಗೆ ಅಂತ ನಾನು ನನ್ನ ಕೈಯಿಂದ 1 ಪೈಸೆ ಹಾಕಿಲ್ಲ, ಗೊತ್ತಾ? ಅಪ್ಪ ನಿನ್ನ ಹೆಸರಿನಲ್ಲಿ ಬಿಟ್ಟು ಹೋದ ಮನೆ ಮಾರಿ ಬಂದ ದುಡ್ಡಲ್ಲಿ 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಇನ್ನು 2 ಲಕ್ಷ ಅಮ್ಮನ ಹೆಸರಿಗೆ ಪವರ್ ಕಾರ್ಪೊರೇಷನ್ನಲ್ಲಿಟ್ಟಿದ್ದೀನಿ. ಮುಂದೆ ಆ ಹಣ ನಿನಗೆ ಯಾತಿಕಾದರೂ ಆಗುತ್ತೆ. ವಿನೋದ್ ಭರವಸೆ ನೀಡಿದಾಗ ವೇದ ದುಗುಡದಿಂದ ಸುಮ್ಮನಿದ್ಲು. ಅವಳಿಗೆ ಇಷ್ಟು ಶೀಘ್ರದಲ್ಲೇ ಮದುವೆಯಾಗಿ ಸಂಸಾರದ ಜವಾಬ್ದಾರಿ ಹೊರಲು ಇಷ್ಟವಿರಲಿಲ್ಲ. ಅಭಿಜಿತ್ತಿನ ಸ್ವಭಾವ ಕಂಡ ಮೇಲಂತೂ ಅವಳಿಗೆ ತನ್ನ ವೈವಾಹಿಕ ಜೀವನದ ಬಗ್ಗೆ ಆತಂಕ ಉಂಟಾಗಿತ್ತು. ಆದರೆ ತನ್ನ ಆಧಾರ ಸ್ತಂಭವಾಗಿದ್ದ ತಾಯಿ, ಅಣ್ಣನೇ ತನಗೆ ಬೆಂಬಲ ನೀಡದೆ ಒತ್ತಾಯ ಮಾಡಿದಾಗ
ಎದುರು ಹೇಳದೆ ದಾಂಪತ್ಯ ಜೀವನದ ಮೊದಲ ಅಡಿ ಇಟ್ಟಿದ್ಲು. ಅಭಿಜಿತ್ ವೇದಾಳನ್ನು ಹೂವಿನಂತೆ ನೋಡ್ಕೊಳ್ತಿದ್ದ. ಅವನಿಗೆ ಹೆಂಡತಿಯನ್ನು ಎಷ್ಟು ಮುದ್ದಿಸಿದ್ರೂ ಸಾಲದು, ಹೇಗೆ ಮೆರೆಸಿದ್ರೂ ಸಾಲದು. ವೇದಾಳ ಹಾಳು ಬಿಳುಪಿನ ಮೈ ಬಣ್ಣಕ್ಕೆ ಒಪ್ಪುವಂತಹ ಬಣ್ಣ ಬಣ್ಣದ ರೇಷ್ಮೆ ಸೀರೆ ಉಡುಗೆಗಳನ್ನು ಅವಳು ಬೇಡವೆಂದರೂ ಪ್ರತಿಭಟಿಸಿದ್ರೂ ಲೆಕ್ಕಿಸದೆ ಕೊಡಿಸ್ತಿದ್ದ. ಅವಳು ದಿನಕ್ಕೊಂದು ಬಗೆಯಾಗಿ ಅಲಂಕರಿಸಿಕೊಂಡು ತನ್ನ ಕಣ್ಗಳಿಗೆ ಹಬ್ಬವಾಗಬೇಕೆಂಬ ಆಸೆ. ಕಣ್ಣು ಕೋರೈಸುವಂತಹ ಚೆಲುವೆ ವೇದಾಳನ್ನು ಅವನ ಗೆಳೆಯರು ಬಾಯಿ ತುಂಬ ಹಾಡಿ ಹೊಗಳ್ತಿದ್ರು. ನಿನ್ನ ಮಿಸ್ಸಸ್ ಡಿಂಪಲ್ ಕಪಾಡಿಯ ತರಹ ಇದ್ದಾರೆ. ಇಲ್ಲ, ಮಾಧುರಿ ದೀಕ್ಷಿತ್ ಆಗಿದ್ದಾರೆ. ಯಾರ್? ವಾವ್, ಸೂಪರ್, ಏನು ಫಿಗರ್ ಕಣೋ, ಮಾರ್ವಲೆಸ್. ಅವರ ನಿರ್ಭೀತ ಹೊಗಳಿಕೆಗೆ ವೇದ ನಾಚಿಕೆ ಅವಮಾನದಿಂದ ಕುಗ್ಗಿ ಹೋಗ್ತಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.